ಇನ್ನು ಬೆಂಗಳೂರಿನ IPL ಅಭಿಮಾನಿಗಳಿಗೊಂದು ಶಾಕ್ ಸುದ್ದಿ ಏನಂತಂದರೆ ಮೇ 26-27ರಂದು ಕ್ವಾಲಿಫೈಯರ್ ಪಂದ್ಯಗಳು ನಡಿಬೇಕಾಗಿತ್ತು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ. ಅದನ್ನು ಧರ್ಮಶಾಲಾಗಿ ಶಿಫ್ಟ್ ಮಾಡಿಸಿದ್ದಾರೆ. ಆಮೇಲೆ ಫೈನಲ್ಲೂ ಇಲ್ಲೇ ಆಗ್ಬಿಡುತ್ತೆ ಅಂತ ಕೆಲವರು ಆಸೆ ಪಟ್ಟುಕೊಂಡಿದ್ರು. ಫೈನಲ್ ಪಂದ್ಯವನ್ನು ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂ ಮಾಡ್ಲಿ ಬಿಡಿ, ಧರ್ಮಶಾಲಾಗೆ. ಯಾಕೆಂದ್ರೆ ಅದು ಹಳೆ ಯಾರೋ ಒಬ್ಬ ಅಧ್ಯಕ್ಷ ಇದ್ದ, ಅವನು ಅಲ್ಲಿಗೆ ತಗೊಂಡ. ಇದನ್ನು ಇವರು ಮೋದಿ ಅವರದ್ದು ಕೃಪಾ ಕಟಾಕ್ಷಕ್ಕೆ ನಾವು ಭಿಕ್ಷೆ ಬೇಡಕ್ಕೆ ಅಶೋಕ ಬಂದು ಇಲ್ಲಿ ಸಭೆ ಮಾಡ್ಬೇಕಂತೆ. ಇಲ್ಲಿ ಜೈ ಮೋದಿ 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 ಅನ್ಬೇಕಂತೆ. ಕರ್ನಾಟಕ ರಾಜ್ಯಕ್ಕೆ ಗೂಟ ಹಾಕ್ತಾರೆ ಇವ್ರುಗಳು, ಚಾಕು ಹಾಕ್ತಾರೆ. ನೀವು ಚಾಕು ಹಾಕೋ ಗಿರಾಕಿಗಳಲ್ವ ಹಂಗಾರೆ BCCIನವರು? ಆ BCCI ನಡ್ಕೊಳ್ಳೋಂತಹ ಸರ್ವಾಧಿಕಾರಿ, ಅಸಹಕಾರ, ಅಹಂಕಾರಿ ಧೋರಣೆನ ಪ್ರತಿಭಟಿಸುವಂತಹ ಶಕ್ತಿನೂ ಇಲ್ಲ KSCAಗೆ. ಲೈಕ್ BJP ಪಾರ್ಟಿ ಇನ್ ಕರ್ನಾಟಕ ಇದ್ದಂಗೆ ನಿಮ್ಗೆ ಆ ಶಕ್ತಿನೂ ಇಲ್ಲ. ನನ್ನನ್ನು ಕೇಳಿದ್ರೆ ಪಾರ್ಲಿಮೆಂಟನ್ನು ಯಾಕೆ ನಾವು ಗುಜರಾತಿಗೆ ಶಿಫ್ಟ್ ಮಾಡಬಾರ್ದು? ಅಲ್ಲಿಗೆ ಶಿಫ್ಟ್, ಅದನ್ನೇ ರಾಜಧಾನಿ ಮಾಡ್ಬಿಡೋದು ಅಹಮದಾಬಾದ್. ಯಾಕಂದರೆ 1 ಲಕ್ಷ ಸ್ಟೇಡಿಯಂ ಇದೆಯಲ್ಲ ಅಲ್ಲೇ ಯಾಕೆ ಮಾಡಬಾರ್ದು ನಾವು ರಾಜಧಾನಿ? ದೇಶದ ಚರಿತ್ರೆಗಳಲ್ಲಿ ರಾಜಧಾನಿಗಳು ಬದಲಾಗಿವೆ. ಹೌದು ಹೌದು, ಬದಲಾಗಿವೆಯಪ್ಪ ಚರಿತ್ರೆಗಳಲ್ಲಿ. ರಾಜ್ಯದ ಚರಿತ್ರೆಯಲ್ಲಿ ಮೈಸೂರಿಂದ ಬೆಂಗಳೂರಿಗೆ ಬಂದಿಲ್ವಾ? ಖಂಡಿತ. ಹಾಗೆ ಇಲ್ಲ ಅಲ್ಲಿ ಅವನು ತಗೊಳಕ್ಕೆ ತಗೊಂಡು ಹೋಗಿರಲಿಲ್ವಾ ಅವನು? ಹಾಗೆ ಬ್ರಿಟಿಷರ್ಗಳು ಬಂಗಾಳದಿಂದ ತಗೊಂಡು ಅದನ್ನು ಡೆಲ್ಲಿಗೆ ಹೋಗಿಲ್ವಾ? ಹೋಗಿದ್ದಾರೆ. ಏನಕ್ಕೆ ನಾವು ಮಾಡಬಾರ್ದು ಯೋಚನೆ? ಸುಮ್ಮನೆ ಈ ಥರ ಒಂದೊಂದನ್ನೊಂದು ಪೀಸ್ ಮೀಲ್ ಮಾಡೋ ಬದಲು ಹೋಲ್ಸೇಲ್ ಮಾಡಿಬಿಡ್ರಪ್ಪ.